ಹಿಂದರ್ ಮಾಡೋರು ಬಿಡ್ರಿ. ಬಂಧುಗಳೇ, ಇವತ್ತಿನ ದಿನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಾಗೂ ಭ್ರಷ್ಟ ಅಬಕಾರಿ ಸಚಿವರ ಈ ಭ್ರಷ್ಟ ಸರ್ಕಾರ ಹಾಗೂ ಭ್ರಷ್ಟ ಅಬಕಾರಿ ಮಂತ್ರಿ ಬಂಧುಗಳೇ, ಇವತ್ತ ನಮ್ಮ ಮುಧೋಳ ಪರಿಸ್ಥಿತಿ ಹಿಂಗಾಗೈತೆ ಅಂದ್ರ 4 ತಿಂಗಳಾಯ್ತು ನಮ್ಮ ತಾಲೂಕಿಗೆ ದಂಡಾಧಿಕಾರಿ ಇರ್ಲಾರ್ದೆ. ಇಲ್ಲಿ ಅಷ್ಟೇ ಅಲ್ಲ, ಲೋಕಾಪುರದಾಗೂ ಪಟ್ಟಣ ಪಂಚಾಯತಿ ಅಧಿಕಾರಿ ಇಲ್ಲ, 3 ತಿಂಗಳಾಯ್ತು. ಬಂಧುಗಳೇ, ಇವರು ಭ್ರಷ್ಟಾಚಾರದ ಸಲುವಾಗಿ ಯಾವುದೇ ಅಧಿಕಾರಿ ಆದ್ರೆ ಇವತ್ತು ಮುಧೋಳ ಬರಲಾಕ ಒಲ್ಲಲ್ಲಕತ್ತ. ಇವರು ಕೇಳುವ ದುಡ್ಡಿಗಾಗಿ ಬರಕ್ ಒಲ್ಲಲ್ಲಾಗ್ತಾರೆ. ಹಿಂದೆ ನಮ್ಮ ತಂದೆಯವರಿದ್ದಾಗ ಬಹಳ ಖುಷಿಯಿಂದ ಅಧಿಕಾರಿಗಳು ಬರ್ತಿದ್ರು. ನಾ ಬರ್ತೀನಿ ಸರ್, ನೀವು ಬರ್ತೀವಿ ಸರ್ ಅಂತ ಹೇಳಿ. ಈಗ ಪರಿಸ್ಥಿತಿ ಹಿಂಗಾಗೈತಿ. ನಾವು ತಹಸೀಲ್ದಾರ್ನ ಹುಡುಕಾಡೋ ಪರಿಸ್ಥಿತಿಗೆ ನಾವು ಬಂದೆವು. ಬಂಧುಗಳೇ, ಹಿಂದೆ ನಮ್ಮ ತಂದೆಯವರು ಅಧಿಕಾರದಾಗಿದ್ದಾಗ ಏನು ಅನುದಾನ ತಂದಾರ, ಅದೇ ಅನುದಾನದಿಂದ ಏನೋ ಕೆಲಸ ನಡೆದವ. ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ, ಏನಿಲ್ಲ. ಯಾರ ಅಭಿವೃದ್ಧಿ ಯಾರ ಕೆಲಸ ಕೇಳಕ್ ಹೋದ್ರಂದ್ರ ಅವ್ರಿಗೊಂದು ಸೆರೆದ ಅಂಗಡಿ ಮಾಡಿಕೊಡಕತ್ತಾನ ಈ ಮಂತ್ರಿ. ಹೆಚ್ಚಿಗೆ ಒಂದು ಸೆರೆದ ಅಂಗಡಿ ಆಗಕತ್ತಾವ. ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾರಂತ ಸೆರೆ ಮಾರಾಟ ಹೆಚ್ಚು ಮಾಡ್ರಿ. ಅಂದ್ರೆ ಏನ್ ಮಾಡ್ಬೇಕಂತ ಮಾಡ್ಯಾರ, ಏನ್ ಸಾಧನೆ ಇದು? ಪ್ರತಿ ಹೆಜ್ಜೆಗೊಂದು ಸೆರೆದ ಅಂಗಡಿ ಹಾಕಿ ಕೊಡಕತ್ತ. ಬಂದ್ರ ಈಗ ಕಾರ್ಯಕರ್ತ ಕೇಳಕ್ ಹೋದ್ರೆ ನೀನು ತೊಗೊಂಬ, ನಿನ್ಗೊಂದು ಸೆರೆದ ಅಂಗಡಿ ಹಾಕಿ ಕೊಡ್ತೀನಿ. ಇದು ಇವ್ರ ಸಾಧನೆ. ಅದಕ್ಕೆ ಈಗ ಇನ್ನು ಹೆಚ್ಚಿನ ಜನ ಮಾತಾಡೋರು ಅದಾರ, ಎಲ್ಲಾರು ಮಾತಾಡ್ತಾರ. ಈಗೇನಾಗೈತೆ ಪರಿಸ್ಥಿತಿ ಅಂದ್ರೆ, ಹಿಂದ ಇದೇ ಮಂತ್ರಿ ಎಲೆಕ್ಷನ್ ಟೈಮ್ದಾಗ ಇದು ಮಲ್ಲಮ್ಮನ ಗುಡಿಯಾಗ ಒಂದು ಭಾಷಣ ಮಾಡ್ತಾನ. ಅಣ್ಣ ನನಗೊಂದು ಚೀಟಿ, ಅಣ್ಣ ನಿನಗೊಂದು ಚೀಟಿ ಅಂತ. ಈಗೇನಪ್ಪಾ, ನಿನ್ನ ಮಗಂದ ಟಿವಿಯಾಗ ಬಂತಲ್ಲ ಹೆಸರು, ಏನ್ ಹೇಳ್ತೇವೆ? ಅಣ್ಣ ನನಗೊಂದು ಸೆರೆದಂಗಡಿ, ಅಣ್ಣ ನನಗೊಂದು ಸೆರೆದಂಗಡಿ ಅಂತಾರ. ನಿನ್ನ ಮಗ ಬಂದು ಬಂದು ಅದಕ್ಕ ಯಾರ ಬಗ್ಗೆ ಮಾತಾಡುವಾಗಾದ್ರೂ ವಿಚಾರ ಮಾಡಿ ಮಾತಾಡ್ಬೇಕು. ನಿಂದೇನು ಸಾಧನೆ, ನಿಂದೇನಿದು ಅನ್ನೋದು ಜಗತ್ ಜಾಹಿರ್ ಐತಿ. ಅದಕ್ಕ ದಯವಿಟ್ಟು ನಿಮ್ಮ ಕೈಲಿ ನೀಗ್ತಿತ್ತು ಅಧಿಕಾರ ಚಲಾಯಿಸ್ರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಇಷ್ಟು ಮಾತಾಡಿ ಮುಂದೆ. ಧನ್ಯವಾದಗಳು ಕಾರಜೋಳ ಅವರಿಗೆ. ಆತ್ಮೀಯ ಬಂಧುಗಳೇ, ಮುಧೋಳ ಮತಕ್ಷೇತ್ರದಲ್ಲಿ ತಾವು ನೋಡಿ ಸುಮ್ಮನೆ ತಹಶೀಲ್ದಾರ್ ಒಳಗಿಲ್ಲ ಅಂತ ಅನ್ನೋದಲ್ಲ, ತಾಲೂಕಿನೊಳಗೆ ಇರ್ತಕ್ಕಂಥ ಎಲ್ಲಾ ವ್ಯವಸ್ಥೆಗಳ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ, ಎಲ್ಲದರ ಮೇಲೇನು ಅವರೊಬ್ಬರು ದಂಡಾಧಿಕಾರಿ. ಅಂದ್ರೆ ದೇವರೇ ಇಲ್ಲಾರ್ದ ಹೊಸ ದಿವಸ ಮುಂದೆ ಕೂತು ಪೂಜೆ ಮಾಡೋದು ಅದ ನಡೆದತ್ತಿಗೆ. ಅವಾಗ ಏನಿದ್ರು 5 ದಿವಸ ಆದದ್ದು ಒಬ್ಬರ ಸಮಸ್ಯೆ ಅದ. ಇಂಥ ಎಷ್ಟು ಜನರ ಸಮಸ್ಯೆಗಳು ಆಗತ್ತಾವ. ಅಕಸ್ಮಾತ್ ಬೇರೆ ಯಾವ್ದಾರು ಇಲಾಖೆದವ್ರು ತಪ್ಪು ಮಾಡಿದ್ರಂದ್ರೆ ಇವ್ರು ತಪ್ಪು ಮಾಡಕತ್ತಾರ್ರಿ ಅಂತೇಳಿ ಹೋಗಿ ನಾವು ಯಾರ ಮುಂದೆ ಹೇಳ್ಬೇಕು? ನಿಮ್ಮ ಬಿಲ್ಡಿಂಗ್ ಆದಷ್ಟು ದೊಡ್ಡ ಮುಗಿಸ್ಕೋರಿ, ಅದೇನು ನಿಮ್